ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಜಗಳಕ್ಕೆ ನಾನ್ ಕಾರಣ ಆಗ್ಬಾರ್ದು. ಅದಕ್ಕೆ ಮನೆಯಿಂದ ಹೊರಟೋಗ್ತಾ ಇದ್ದೀನಿ. ತಂದೆ ತಾಯಿ ಇಲ್ದಿರೋ ನಂಗೆ ಒಳ್ಳೇದು ಹೇಳ್ಕೊಟ್ರಿ, ಸಹಾಯ ಮಾಡಿದ್ರಿ, ಬಹುಮಾನ ಕೊಟ್ರಿ. ನಿಮ್ ಮಕ್ಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾ ಈ ಸ್ವಲ್ಪ ದಿನದಲ್ಲಿ ನಂಗೆ ತಂದೆ ತಾಯಿ ಆದ್ರಿ. ಅದಕ್ಕೆ ಯಾವತ್ತಿಗೂ ಋಣಿಯಾಗಿರ್ತೀನಿ. ಪಾರ್ವತಿ ಪರಮೇಶ್ವರರಂತೆ ಇರುವ ನಿಮ್ಮ ಆಶೀರ್ವಾದ ನಂಗೆ ಯಾವತ್ತಿಗೂ ಶ್ರೀರಾಮ ರಕ್ಷೆಯಾಗಿರ್ಬೇಕು. ನಂಗೆ ಆಶೀರ್ವಾದ ಮಾಡಿ. ನೀನು ಎಲ್ಲೇ ಇದ್ರೂ ಸಂತೋಷವಾಗಿರ್ಬೇಕು. ಅವನಿ, ನೀನು ಏನೇ ಅಗತ್ಯ ಇದ್ರೂ ನನಗೊಂದು ಫೋನ್ ಮಾಡಮ್ಮ. ಕಮ್ಯುನಿಕೇಶನ್ಸ್ ಕಂಟಿನ್ಯೂ ಆಯ್ತು ಅಂತಂದ್ರೆ ಮತ್ತೆ ಕಾಂಪ್ಲಿಕೇಶನ್ಸ್ ಬರುತ್ತೆ ಅಪ್ಪ. ಹೌದೌದು, ಕಂಪ್ಲೀಟ್ ಆಗಿ ಕಟ್ ಮಾಡ್ಕೊಳ್ಳೋದೇ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ನನ್ನ ಮಾತಿಂದಾಗ್ಲಿ ನನ್ನ ನಡವಳಿಕೆಯಿಂದಾಗ್ಲಿ ನಿಮಗೆ ನೋವು ಕೊಟ್ಟಿದ್ರೆ ದೊಡ್ಡ ಮನ್ಸು ಮಾಡಿಕೊಂಡು ಎಲ್ಲರೂ ಕ್ಷಮಿಸ್ಬಿಡಿ. ಆಗಿದ್ದು ಬಿಟ್ಬಿಡಮ್ಮ. ಇನ್ಮೇಲೆ ನಿನ್ನೆ ಕಾರಣವಾಗಿ ಯಾವುದೇ ಸಮಸ್ಯೆಗಳು ಬರಲಿಲ್ಲ ಅಂದ್ರೆ ಸಾಕು, ಅದೇ ನಮಗ್ ಸಂತೋಷ. ಎಂಡು ಟೈಟಲ್ಸ್ ಹಾಗೆ ಯಾಕಿಷ್ಟು ಲ್ಯಾಗು? ಹೊರಡು ಹೊರಡು. ಕಣ್ಣೀರ್ ನೋಡಿ ಕರಗ್ತಾರೇನೋ ಅಂತ ಕಾಯ್ತಾ ಇದ್ದಾಳೆ ಅನ್ಸುತ್ತೆ. ಅಷ್ಟು ಸೀನ್ ಇಲ್ಲ ಬಿಡು. ನನ್ನ ದೃಷ್ಟಿಲಿ ನೀವು ಯಾವಾಗ್ಲೂ ಓಡ ಹುಟ್ಟಿದವ್ರ ಥರ ರಕ್ತ ಸಂಬಂಧಿಗಳ ಹಾಗೇನೆ. ನನ್ನಿಂದ ನಿಮ್ಗೆ ಯಾರಿಗಾದ್ರೂ ನೋವಾಗಿದ್ರೆ ನನ್ನ ಕ್ಷಮಿಸ್ಬಿಡಿ. ನೀನು ಬೇಗ ಮನೆಯಿಂದ ಹೋದ್ರೆ ನಾವು ಸಂತೋಷ ಪಡ್ತೀವಿ. ಬಾಮೈದ, ಏನ್ ಭಾವ? ಬ್ಯಾಗ್ ಚೆಕ್ ಮಾಡೋ ಅಂತ ಅಗತ್ಯ ಇಲ್ಲ ಅಲ್ವಾ? ಪೃಥ್ವಿರಾಜು, ಮಾತು ಮಿತಿಲಿರ್ಲಿ. ಹಾಸ್ಯ ಮಾವ, ಹಾಸ್ಯ. ನಿನಗೆ ಇಷ್ಟ ಆದಷ್ಟು ದಿನಗಳು ಇಲ್ಲೇ ಇರಬಹುದು. ನಿನಗೆ ಯಾವ ತೊಂದರೆನೂ ಇರೋದಿಲ್ಲ. ಒಂದ್ ವೇಳೆ ಏನಾದ್ರೂ ತೊಂದರೆ ಆದ್ರೆ, ಅಸೌಕರ್ಯ ಏನಾದ್ರೂ ಆದ್ರೆ ನನಗೆ ತಕ್ಷಣ ಹೇಳು, ನಾನ್ ನೋಡ್ಕೋತೀನಿ, ಸರಿನಾ? ಇಲ್ಲೇ ಇರು ಅಂತಾರೇನೋ ಅಂತ ನಾಟಕ ಆಡ್ತಿದ್ದಾಳೆ ಅನ್ಸುತ್ತೆ. ನಡಿ ಸಾಕು. ಸುರಿಯುವ ಕಣ್ಣೀರಲಿ ಮನಸ್ಸಿನ ನೋವಿದೆ, ಒಲವಿನ ಸಮಾಧಿಗೆ ಹೃದಯದ ಹೂವಿದೆ. ಕೊನೆಯಾಗುತ್ತಿದೆ ಯಾತ್ರೆ, ಹೆಜ್ಜೆ ಇಡುವ ಮುನ್ನ ತೆರೆ ಹಿಂದೆ ಜಾತ್ರೆ ಮುಗಿದಿದೆ. ವಿಧಿಯ ನಾಟಕ, ವಿಧಿಯ ನಾಟಕ, ಓ ವಿಧಿಯ ನಾಟಕ. ನನ್ನ ಬದುಕು ಸೂತಕ. ಜೀವನವೇ ಪಾಠಶಾಲೆಯೆಲ್ಲ ಕಲಿಯಲಾಗದು. ಕಾಲಚಕ್ರಗಳಿಗೆ ಸಿಲುಕಿ ಕಾಲು ಕೈ ಆಡದು. ತಾರೆ ಎಳೆದ ಬಲೆಗೆ ಚೇರ ತನ್ನ ಬಲಿಯ ಕೊಡುವುದು. ನೀರು ತೋಡಿಕೊಂಡ ಗುಂಡಿ ಹೇಳು ತಪ್ಪು ಯಾರದು. ಕಣ್ಣ ಮುಚ್ಚೆ ಕಾಡೆಗೂಡೆ ಆಟ ನಮ್ಮ ಬಾಳು. ಯಾರ್ಯಾರ ಹಣೆಲ್ ಏನೇನಿದೆ
ಅವನಿ ಹಾಗೆ ಹೋಗ್ತಾ ಇದ್ರೆ ಏನೋ ದೂರ ಆದ ಹಾಗೆ ಅನ್ನಿಸ್ತಿದೆ ರೀ. ನನಗೂ ಹಾಗೆ ಆಗ್ತಿದೆ. ಸ್ವಂತದವ್ರು ಯಾರೋ ದೂರ ಆಗ್ತಿರೋ ತರ ಇದೆ. ಈ ಮಾತನ್ನ ಕೇಳಿಸ್ಕೊಂಡ್ಲು ಅಂದ್ರೆ ಓಡಿ ವಾಪಸ್ ಬರ್ತಾಳೆ. ನೀವಿಂಥ ಫಿಟ್ಟಿಂಗ್ ಇಡಬೇಡಿ, ಹೋಗೋಳನ್ನ ಹೋಗಕ್ ಬಿಡಿ. ಅವನಿ ಜೊತೆ ಮಾತಾಡಿ ಯಾವುದೋ ನಿರ್ಧಾರ ತಗೋಬೇಕು. ಮದ್ವೆ ವಿಷಯ ಮನೇಲಿ ಇನ್ನೂ ಗೊತ್ತಾಗಿಲ್ಲ ಅಂತ ನಾನು ನಿನ್ನ ಹತ್ರ ಮೊದಲೇ ಹೇಳಿದ್ರೆ ನಿನ್ನ ಹತ್ರ ಇಷ್ಟೊಂದು ಸುಳ್ಳು ಹೇಳಬೇಕಾಗಿರೋ ಅವಶ್ಯಕತೆ ಬರ್ತಾನೇ ಇರಲಿಲ್ಲ. ಮನೆಯಲ್ಲಾಗಿರೋ ಸಮಸ್ಯೆಗಳಿಂದ ನಾನು ಅತ್ತೆ ಮನೆಯಿಂದ ಹೊರಗೆ ಬಂದಿದ್ದೀನಿ ಅಂತ ಗೊತ್ತಾದ್ರೆ ನೀನು ತಡ್ಕೊಳ್ಳೋದೇ ಇಲ್ಲ. ಚಿಕ್ಕಮ್ಮ, ಅಮ್ಮ ಚಿಕ್ಕಮ್ಮ ಬಂದ್ಲು. ಸೌಮ್ಯ, ಚೆನ್ನಾಗಿದೀಯಾ ಚಿಕ್ಕಮ್ಮ? ಚೆನ್ನಾಗಿದ್ದೀನಿ ಕಂದ. ಅವನಿ, ಹೊರಗಿನವಳ ಹಾಗೆ ಇಲ್ಲೇ ನಿಂತಿದೆಯಲ್ಲ, ಒಳಗಡೆ ಬಾ. ಈ ಬ್ಯಾಗ್ ಏನು? ನನ್ನ ಬಟ್ಟೆ ಅಕ್ಕ. ನಿಮ್ಮ ಮನೇಲಿ ಒಂದು ವಾರ ಇದ್ದು ಹೋಗೋಣ ಅಂತ ಬಂದೆ ಅಕ್ಕ. ನಿಂಗೇನೂ ತೊಂದರೆ ಇಲ್ಲ ಅಂದರೆ ಇರ್ತೀನಿ. ಅದೇನು ಹಾಗೆ ಕೇಳ್ತೀಯ ಅವನಿ? ಇದು ನಿನ್ನ ಮನೆ, ನೀನು ರೆಂಟ್ ಕಟ್ತಿರೋದಕ್ಕೆ ಇರ್ತಿದ್ದೀವಿ, ನಿನ್ನ ದುಡ್ಡಲ್ಲೇ ತಿಂತಿದ್ದೀವಿ. ನನ್ನ ಅನುಮತಿ ಕೇಳೋ ಅಂತ ಅಗತ್ಯ ಏನಿದೆ? ಅದು ಅಲ್ಲದೆ ನಿಮ್ಮ ಭಾವಂಗೆ ನಿನ್ನ ಮದುವೆ ವಿಷಯ ಗೊತ್ತಾಗಿರೋದಕ್ಕೆ ಇವಾಗ ಬಚ್ಚಿಟ್ಕೊಳ್ಳೋ ಅಗತ್ಯನೇ ಇಲ್ಲ. ಬಾ. ಹೌದು, ಶ್ರೀಕರ್ ಅವರಲ್ಲಿ ಆಫೀಸಿಂದ ಡೈರೆಕ್ಟ್ ಬರ್ತಾರಾ? ಅಮ್ಮ ಚಿಕ್ಕಪ್ಪನ ಬಗ್ಗೆ ಕೇಳ್ತಾ ಇದ್ರೆ ಯಾಕೆ ಹೇಳ್ತಿಲ್ಲ? ಚಿಕ್ಕಪ್ಪ ಹೊರಗಡೆ ಇದ್ದಾರಾ? ಇಲ್ಲ, ಅವರು ನನ್ನ ಜೊತೆ ಬರಲಿಲ್ಲ. ನಾನೊಬ್ಳೇ ಬಂದೆ. ನೀನೊಬ್ಳೆ ಬರೋದಂದ್ರೆ ಏನು? ಶ್ರೀಕರ್ ನಿನ್ನ ಹಾಗೆ ಕಳ್ಸಲ್ವಲ್ಲ? ಏನಾದ್ರೂ ಜಗಳ ಆಯ್ತಾ? ಶ್ರೀಕರ್ ಮೇಲೆ ಕೋಪ ಮಾಡ್ಕೊಂಡು ಬಂದ್ಯಾ? ತಪ್ಪ ಕೂಡ ಅಂತ ಮಾತನ್ನ ಹೇಳ್ಬೇಡ, ನನ್ನ ಹೃದಯ ಒಡೆದೋಗುತ್ತೆ. ಅಕ್ಕ, ಅಷ್ಟೊಂದೆಲ್ಲ ಯೋಚನೆ ಮಾಡಬೇಡ. ಅವರಿಗೆ ಆಫೀಸಲ್ಲಿ ಏನೋ ಕೆಲಸ ಇತ್ತು, ಅದಕ್ಕೆ ಬರಲಿಲ್ಲ ಅಷ್ಟೇ.
ಹಾಗೆ ಹೇಳು ಮತ್ತೆ. ಸರಿ ಬಿಡು, ಕೂತ್ಕೋ, ನಾನು ಹೋಗಿ ಕುಡಿಯಕ್ಕೆ ನೀರು ತೊಗೊಂಡು ಬರ್ತೀನಿ. ಸರಿ ಅಕ್ಕ. ಈ ಸೀರೆನಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ ಚಿಕ್ಕಮ್ಮ. ಥ್ಯಾಂಕ್ ಯು. ಅವನಿ, ನೀನ್ ಹೋಗ್ಬೇಕಾದ್ರೆ ನಾನ್ ಕೂಡ ನಿನ್ ಜೊತೆ ನಿಮ್ ಮನೆಗ್ ಬರ್ತೀನಿ ಚಿಕ್ಕಮ್ಮ. ಅವನಿ, ಅಯ್ಯಯ್ಯೋ, ನಿಧಾನ ಅವನಿ, ನಿಧಾನ. ಯಾರು ನೆನೆಸ್ಕೋತಿದಾರೋ ಏನೋ. ಇನ್ಯಾರು? ಚಿಕ್ಕಪ್ಪನೇ ನೆನ್ಸ್ಕೊಂಡಿರ್ತಾರೆ ಅಲ್ವಾ ಚಿಕ್ಕಮ್ಮ? ಹೌದು. ಇಷ್ಟೊತ್ತಿಗೆ ನಾನು ಮನೆಯಿಂದ ಹೊರಟೋಗಿರೋ ವಿಷಯ ಗೊತ್ತಾಗಿರತ್ತೆ. ಎಲ್ಲಿಗೆ ಹೋಗಿರ್ತಾಳೋ ಅಂತ ನೆನಪಿಸ್ಕೊಳ್ತಿರ್ಬೇಕು. ಏನ್ ಹಾಗೆ ಸೈಲೆಂಟ್ ಆಗ್ಬಿಟ್ಟೆ? ಏನಿಲ್ಲ ಅಕ್ಕ. ಮನೆಯವರೆಲ್ಲರೂ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ. ನಿಮ್ಮ ಅತ್ತೆಯವ್ರನ್ನ ಪರಿಚಯ ಮಾಡಿಸೋದಕ್ಕೆ ನಮ್ಮನ್ನು ಯಾವಾಗ ಕರಿತೀಯೋ ಅಂತ ಕಾಯ್ತಾ ಇದ್ದೀವಿ. ಯಾವುದಕ್ಕೆ ಆದರೂ ಸಮಯ ಬರಬೇಕಲ್ಲ ಅಕ್ಕ. ಹೌದು ಬಿಡು. ಅದು ಸರಿ, ನೀನು ಬಡವರ ಮನೆ ಹುಡುಗಿ ಅಂತ ನಿಮ್ಮ ಅತ್ತೆ ಏನಾದರೂ ನಿನ್ನ ಮೇಲೆ ಯಜಮಾನಿತನ ತೋರಿಸ್ತಿದಾರಾ? ಇಲ್ಲ ಅಕ್ಕ, ಅವ್ರು ತುಂಬ ಒಳ್ಳೆಯವರು. ನಾವು ಅವಸರ ಪಟ್ಟು ಮದುವೆ ಮಾಡ್ಕೊಂಡ್ವಿ, ಆದರೆ ಅವ್ರಿಗೆ ಹೇಳಿ ಮಾಡ್ಕೊಂಡಿದ್ದಿದ್ರೆ ನನ್ನ ಅವ್ರ ತಲೆ ಮೇಲೆ ಇಟ್ಕೊಳ್ತಿದ್ರು. ನನ್ನ ಕಾಲನ್ನ ಭೂಮಿಗೆ ತಾಕಕ್ಕೆ ಬಿಡ್ತಿರ್ಲಿಲ್ಲ. ಹೋಗ್ಲಿ ಬಿಡು, ಶ್ರೀಮಂತರಾದರೂ ನಿನಗೆ ಒಳ್ಳೆ ಅತ್ತೆ ಸಿಕ್ಕಿದ್ದಾರೆ. ಈ ಮಾತು ಹೇಳಬಾರ್ದು, ಆದರೆ ಈಗಷ್ಟೇ ಹೊರಗಡೆ ನಿನ್ನ ಬ್ಯಾಗ್ ಜೊತೆ ನೋಡೋ ಅಷ್ಟೊತ್ತಿಗೆ ನಿಮ್ಮ ಅತ್ತೆಗೂ ನಿನಗೂ ಏನೋ ಜಗಳ ಆಗಿ ಮನೆಯಿಂದ ಬಂದ್ಬಿಟ್ಟೇನೋ ಅಂತ ಅನ್ಕೊಂಡೆ. ಇವಾಗ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು. ನೀನು ಬರೀ 1 ವಾರ ಅಲ್ಲ, ನಿಮ್ಮ ಅತ್ತೆ ನಿನಗೆ ಎಷ್ಟು ದಿನ ಪರ್ಮಿಷನ್ ಕೊಡ್ತಾರೋ ಅಷ್ಟು ದಿನ ಇಲ್ಲಿರು, ಸರಿನಾ? ಬ್ಯಾಗ್ ರೂಮಲ್ಲಿಡ್ತೀನಿ. ಅಕ್ಕ, ನಾನೇ ತಗೊಂಡು ಹೋಗ್ತೀನಿ. ಸರಿ, ಹಾಗಾದ್ರೆ ಅಷ್ಟರಲ್ಲಿ ನಾನು ಕಾಫಿ ಮಾಡ್ತೀನಿ, ನೀನು ಕೈ ಕಾಲು ತೊಳ್ಕೊಂಡು ಬಾ. ನಾನು ಹೋಗಿ ಬ್ಯಾಗ್ ಇಟ್ಟು ಬರ್ತೀನಿ. ಚಿಕ್ಕಮ್ಮ, ಬೇಗ ಬಾ ಚಿಕ್ಕಮ್ಮ, ಆಟ ಆಡೋಣ. ಅವನಿ, 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 ಅಮ್ಮ, 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 ಎಲ್ಲಿದ್ದೀಯಾ?
ಏನು ಬಾ ಮೈದಾ, ಯಾಕಿಷ್ಟು ಟೆನ್ಷನಲ್ಲಿದೆಯಾ? ಅಮ್ಮ ಅಮ್ಮ, ಏನ್ ಶ್ರೀಕರ್, ಅವನಿ ಎಲ್ಲಮ್ಮ? ಇದೇನೋ ಏನು ಗೊತ್ತಿಲ್ದಿರೋ ಹಾಗೆ ಕೇಳ್ತಿದ್ಯಾ? ನಿನ್ ಫ್ರೆಂಡ್ ತಂಗಿ ಅವನಿ ಮನೆಯಿಂದ ಈಗಷ್ಟು ಹೊರಟೋದ್ಲು ಕಣೋ. ಈ ಸಲ ಕೂಡ ನೀನ್ ಏನೋ ಒಂದು ಹೇಳಿ ಅವಳನ್ನ ಮನೇಲೆಲ್ಲ ಇರೋಕ್ ಬಿಡ್ತೀಯೇನೋ ಅನ್ಕೊಂಡೆ. ನೀನ್ ಯಾವ ರೀತಿ ಹೇಳ್ಕೊಂಡಿದ್ಯೋ ಗೊತ್ತಿಲ್ಲ, ಆದ್ರೆ ಮನೆಯಿಂದ 5 ನಿಮಿಷ ಹಿಂದೆ ಅಷ್ಟೇ ಹೊರಟೋದ್ಲು. ಮನೆಗೆ ಹಿಡ್ದಿರೋ ದೋಷ ಹೋಯ್ತು. ನೀನೇನು ಬಾ ಮೈದಾ, ಅಷ್ಟು ಶಾಕ್ ಆಗೋಗ್ಬಿಟ್ಟೆ? ನೀನ್ ಹೇಳಿದ್ದಕ್ಕೆ ಅಲ್ವಾ ಹೋಗಿದ್ದು? ಆತ್ಮಾಭಿಮಾನ ಇರೋ ಹುಡುಗಿ ಅಲ್ವಾ, ಅರ್ಥ ಮಾಡ್ಕೊಂಡು ಹೊರಟೋದ್ಲು. ಅವನಿ ಜಾತಕ ನನ್ನ ಜಾತಕದ ಜೊತೆ ಹೊಂದಿಕೆ ಆಗಿದ್ರೆ ಆನಂದವಾಗಿ ನನ್ನ ಚಿಕ್ಕ ಸೊಸೆಯಾಗಿ ಮಾಡ್ಕೋತಿದ್ದೆ. ಅವಳು ದುರಾದೃಷ್ಟನೋ ನಮ್ಮ ದುರಾದೃಷ್ಟನೋ ಅವಳದ್ದು ನನ್ನ ಜಾತಕದ ಜೊತೆ ಹೊಂದಿಕೆ ಆಗದೆ ಹೋಯ್ತು. ಆಗಿದ್ದೇನೋ ಆಗೋಯ್ತು. ಶ್ರೀಕರ್, ಇನ್ಮೇಲೆ ಅವಳನ್ನ ಭೇಟಿ ಆಗ್ಬಾರ್ದು. ಅವಳ ಪಾಡ್ಗವಳು ಏನೋ ಜಾಬ್ ಮಾಡ್ಕೊಂಡು ಬದುಕ್ತಾಳೆ. ಅವಳು ಸಾವಾಸಕ್ಕೆ ಹೋಗ್ಬೇಡ, ಅರ್ಥ ಆಯ್ತಾ? ಅವನೇ ಹತ್ರ ನಾನು ಈ ವಿಷಯ ಹೇಳಲಿಲ್ಲ, ಮನೆಯವ್ರು ಕೂಡ ಹೇಳಲಿಲ್ಲ. ಮತ್ತೆ ಅವನಿಗೆ ಈ ವಿಷಯ ಹೇಗೆ ಗೊತ್ತಾಯ್ತು? ನನ್ನ ಹತ್ರ ಒಂದು ಮಾತು ಹೇಳ್ದೇನೆ ಹೇಗೆ ಹೊರಟೋದ್ಲು? ಮನೆ ಈಗ ಪ್ರಶಾಂತವಾಗಿದೆ. ಪ್ರಶಾಂತವಾಗಲ್ಲ ಅದಕ್ಕೆ. ನಮ್ಮನೆ ಏನೋ ಕಳ್ಕೊಂಡಿರೋ ಹಾಗೆ ಅನ್ನಿಸ್ತಿದೆ. ಅವಳಿದ್ದಾಗ ನಮ್ಮನೆಗೆ ಒಂದು ವಿಶೇಷವಾದ ಕಳೆ ಇತ್ತು, ಇವಾಗ ಅದಿಲ್ಲ. ನೋಡಿದ್ರಾ? ಇಷ್ಟೆಲ್ಲ ಆದ್ರೂ ಹೇಗ್ ವಹಿಸ್ಕೊಂಡ್ ಬರ್ತಿದ್ದಾನೆ. ಶ್ರೀಕರ್, ನಿನಗೂ ಈ ಕುಟುಂಬಕ್ಕೂ ಒಳ್ಳೇದೇ ಆಗ್ಬೇಕು ಅಂತ ನಾನ್ ತಗೊಂಡಿರೋ ನಿರ್ಧಾರ ನಮ್ಮೆಲ್ಲರಿಗೂ ಒಳ್ಳೇದನ್ನೇ ಮಾಡುತ್ತೆ. ಇನ್ನು ನೀನು ಅವನಿ ಬಗ್ಗೆ ಯೋಚನೆ ಮಾಡಬೇಡ, ಮರ್ತು ಹೋಗು. ಎಲ್ಲ ಕಳ್ಕೊಂಡಿರೋನಾಗೆ ಹೇಗೆ ಹೋಗ್ತಿದ್ದಾನೆ ನೋಡಿ. ವಾಸ್ತವಗಳನ್ನ ಮಾತಾಡ್ಕೊಂಡ್ರೆ ನಿಮಗಿಂತ ಹೆಚ್ಚು ಶ್ರೀಕರ್ಗೆ ಅವನಿನೇ ಹೆಚ್ಚಾಗಿರೋ ಹಾಗಿದ್ದಾಳೆ. ಅವನು ನನ್ನ ಮಾತನ್ನ ದಾಟೋದಿಲ್ಲ. ಇನ್ನು ಈ ವಿಷಯ ಬಿಟ್ಬಿಡಿ. ಏನು ಅಂದ್ರೆ ಬನ್ರಿ. ಅವನಿ,
ಏನ್ ಯೋಚನೆ ಮಾಡ್ತಿದ್ದೀರಾ? ಬನ್ನಿ.